ಈಗಾಗಲೇ ನಿಮಗೆ ಗೊತ್ತಿರುವಂತೆ ವಚನಾನಂದ ಸ್ವಾಮಿಗಳಿಗೆ ದಿನಾಂಕ 2/5/26ರಂದು ದಾವಣಗೆರೆಯ ಮಾನ್ಯ ವಿಶೇಷ ಪಕ್ಷ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿತ್ತು. ಸದರಿ ಜಾಮೀನು ಆದೇಶವನ್ನು ರದ್ದುಪಡಿಸುವಂತೆ ಕೋರಿ ತನಿಖಾಧಿಕಾರಿಗಳು ಮತ್ತು ಅಭಿಯೋಜಕರು ಸಲ್ಲಿಸಿದಂಥ ಅರ್ಜಿಗಳ ಮೇಲೆ ವಿಚಾರಣೆ ನಡೆದು ಆ ಜಾಮೀನು ಆದೇಶವನ್ನು ರದ್ದುಪಡಿಸಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ಇವತ್ತು ಆದೇಶಕ್ಕಾಗಿ ಪ್ರಕರಣ ನಿಗದಿಯಾಗಿತ್ತು. ಈ ಹಂತದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಮೂಲ ಫಿರ್ಯಾದಿದಾರರು ಏನು ಡಿ ಫ್ಯಾಕ್ಟೋ ಕಂಪ್ಲೇನೆಂಟ್ ಅಂತ ಹೇಳ್ತಾರೆ, ಅವರು ದಿನಾಂಕ 6/6/2026ರಂದು ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಈ ದಾವಣಗೆರೆ ನ್ಯಾಯಾಲಯ ಮಂಜೂರು ಮಾಡಿದಂಥ ನಿರೀಕ್ಷಣಾ ಜಾಮೀನನ್ನು ರದ್ದುಪಡಿಸುವಂತೆ ಕೋರಿ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ. ಸದರಿ ವಿಷಯವನ್ನು ಸದರಿ ದೂರುದಾರರು ಈ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದಿರಲಿಲ್ಲ. ಹೀಗಾಗಿ ಈ ದಿವಸ ಸದರಿ ಪ್ರಕರಣ ಆದೇಶಕ್ಕೆ ನಿಗದಿಯಾಗಿತ್ತು. ನಮಗೆ ನಿನ್ನೆ ದಿವಸ ಈ ಒಂದು ದೂರುದಾರರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾವಣಗೆರೆಯ ಮಾನ್ಯ ವಿಶೇಷ ನ್ಯಾಯಾಲಯ ಮಂಜೂರು ಮಾಡಿದಂಥ ನಿರೀಕ್ಷಣಾ ಜಾಮೀನು ಆದೇಶವನ್ನು ರದ್ದುಪಡಿಸಬೇಕು ಅಂತ ಕೋರಿ ಸಲ್ಲಿಸಿಕೊಂಡ ಅರ್ಜಿ ಅಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದ್ದರಿಂದ ಸದರಿ ಮಾಹಿತಿಯನ್ನು ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ಈ ದಿವಸ ತಂದಿದ್ದೇವೆ. ಮತ್ತು ಮಾನ್ಯ ನ್ಯಾಯಾಲಯಕ್ಕೆ ಕೂಡ ಈ ಒಂದು ಪ್ರಕರಣ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದೆ ಅಂತಕ್ಕಂಥದ್ದು ಕೂಡ ಅವ್ರ ಗಮನಕ್ಕೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಈ ವಚನಾನಂದ ಸ್ವಾಮಿಗಳಿಗೆ ಮಂಜೂರು ಮಾಡಿದಂಥ ಜಾಮೀನು ಆದೇಶವನ್ನು ರದ್ದುಪಡಿಸಬೇಕೋ ಬೇಡ ಅಂತಕ್ಕಂಥ ಪ್ರಶ್ನೆ ಇವತ್ತು ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ಇರೋದರಿಂದ ಈ ನ್ಯಾಯಾಲಯದಿಂದ ಯಾವುದೇ ಆದೇಶ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು ದಿನಾಂಕ 30/6/2026ಕ್ಕೆ ಮುಂದೂಡಿದೆ. ಅವ್ರು ಹೇಳಿಲ್ಲ. ಈಗ 6/6/26ಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಆ ಡಿ ಫ್ಯಾಕ್ಟೋ ಕಂಪ್ಲೇಂಟ್ ದೂರು ಸಲ್ಲಿಸಿದ್ದಾರೆ. ಅದೇ ದಿನ ಈ ನಮ್ಮ ನ್ಯಾಯಾಲಯದಲ್ಲಿ ದಾವಣಗೆರೆ ನ್ಯಾಯಾಲಯದಲ್ಲಿ ತಮ್ಮ ವಕೀಲರ ಮುಖಾಂತರ ಹಾಜರಾಗಿದ್ದಾರೆ. ಅವತ್ತು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದಿಲ್ಲ, ನಾವು ಹೈಕೋರ್ಟ್ ಹೋಗಿದ್ದೀವಿ ಅಂತ. ಆಮೇಲೆ 11/6/2026ರಂದು ಸುದೀರ್ಘವಾದಂಥ ವಿಚಾರಣೆ ನಡೀತು, 1 ಗಂಟೆಯವರೆಗೆ, ತಮಗೆಲ್ಲ ಗೊತ್ತಿದೆ. ಆ ಸಮಯದಲ್ಲಿ ಕೂಡ ಡಿ ಫ್ಯಾಕ್ಟೋ ಕಂಪ್ಲೇಂಟು ನಾವು ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದೀವಿ ಅಂತಕ್ಕಂಥ ವಿಷಯವನ್ನು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತರಲಿಲ್ಲ, ನಮ್ಮ ಯಾರ ಗಮನಕ್ಕೂ ತರಲಿಲ್ಲ. ಈ ರೀತಿ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಾರದೆ ಅಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಹೀಗಾಗಿ ಈ ನ್ಯಾಯಾಲಯದ ಒಂದು ವಿಷಯಕ್ಕೆ ಗಮನಕ್ಕೆ ಈ ವಿಷಯ ಬಾರದೇ ಇರೋದರಿಂದ ಇವತ್ತು ಆದೇಶಕ್ಕೆ ನಿಗದಿಯಾಗಿತ್ತು, ಮುಂದೂಡಲ್ಪಟ್ಟಿದೆ. ಎಲ್ಲಿ ಪರಿಣಾಮ? ಏನು ಪರಿಣಾಮ ಬೀರೋದಿಲ್ಲ. ಅಲ್ಲಿ ಅದು ಆಂಟಿಸಿಪೇಟೆಡ್ ಬೇಲ್ ಕೊಟ್ಟಿದ್ದು ತಪ್ಪು ಅಂತ ತಿಳ್ಕೊಂಡು ಅಲ್ಲಿ ಏನು ಅರ್ಜಿ ಹಾಕಿದ್ದಾರೆ, ಅದು ಯಾಕೆ ಸರಿ ಅನ್ನೋದನ್ನು ನಾವು ಕೂಡ ಸಾಕ್ಷ್ಯಾಧಾರಗಳ ಮುಖಾಂತರ ಅಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತರಬಯಸ್ತೇವೆ. ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಏನು ಆದೇಶ ಮಾಡ್ತಾರೆ ಅದನ್ನು ಎಲ್ಲರೂ ಪಾಲನೆ ಮಾಡಬೇಕಾಗ್ತದೆ, ಪಾಲನೆ ಮಾಡೋಣ. ಹೌದೌದು, ವಚನಾನಂದ ಸ್ವಾಮೀಜಿಯವರಿಗೆ 23/6/2026ಕ್ಕೆ ವಿಚಾರಣೆಗೆ ಪ್ರಕರಣವನ್ನು ನಿಗದಿಪಡಿಸಿ ಆ ದಿವಸ ಅವ್ರು ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದೆ. ಅವರು ತಮ್ಮ ವಕೀಲರ ಮುಖಾಂತರ ಆ ದಿವಸ ಹಾಜರಾಗ್ತಾರೆ, ಹೈಕೋರ್ಟ್ಗೆ ಹಾಜರಾಗ್ತಾರೆ. ಮಾಡೋಕ್ಕೆ ಬರೋದಿಲ್ಲವಲ್ಲ, ಅಲ್ಲಿನ ಸೇಮ್ ಇಶ್ಯೂ ಇದೆ. ಬೇಲ್ ಕ್ಯಾನ್ಸಲ್ ಮಾಡಬೇಕು ಬೇಡ ಅಂತ ಇಲ್ಲಿ ಅದೇ ಸಮಸ್ಯೆ ಇದೆ, ಪ್ರಾಬ್ಲಮ್ ಇದೆ. ಅಲ್ಲಿನೂ ಕೂಡ ಅದೇ ಪ್ರಶ್ನೆ ಇದೆ ಹೈಕೋರ್ಟ್ನಲ್ಲಿ. ಈಗ ಇಲ್ಲಿ ಏನಾದರೂ ಒಂದು ಆದೇಶ ಮಾಡಿದರೆ ಅಲ್ಲಿ ಅದು ವ್ಯತಿರಿಕ್ತ ಆದೇಶ ಬರಬಾರ್ದಲ್ಲ. ಆ ಥರ ಹೈಯರ್ ಕೋರ್ಟ್ನಲ್ಲಿ ಸೇಮ್ ಇಶ್ಯೂ ಪೆಂಡಿಂಗ್ ಇದ್ದಾಗ ಈ ಕೆಳ ನ್ಯಾಯಾಲಯಗಳು ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಅದೇ ಫೈನಲ್ ಅಲ್ಲಿ ಏನಾಗ್ತದೆ, ಏನು ರಿಲೀಫ್ ಪ್ರಶ್ನೆ ಇಲ್ಲವೇ ಇಲ್ಲ. ಏನು ರಿಲೀಫ್ ಏನಿದೆ? ನಮ್ಮದು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ, ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ಕೆಲವರು ಏನಾದರೂ ಮಾಡಿ ಸ್ವಾಮೀಜಿಯವ್ರನ್ನ ಮಠದಿಂದ ಓಡಿಸಲೇಬೇಕು, ಪೀಠದಿಂದ ಓಡಿಸಲೇಬೇಕು ಅಂತ ಹೇಳಿ ಹಲವಾರು ಜನ ಹಲವಾರು ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ಆ ಷಡ್ಯಂತ್ರದ ಭಾಗವಾಗಿ ಇವತ್ತು ನಾವು ಕಾನೂನಾತ್ಮಕವಾಗಿ ಸ್ವಾಮೀಜಿಯವರ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಸ್ವಾಮೀಜಿಯವರ ಪರವಾಗಿ ವಕೀಲರು ಹಾಜರಾಗ್ತಾರೆ, ಅವ್ರು ಹಾಜರಾಗೋದಿಲ್ಲ. ನಾವು ನೋಡ್ತೇವೆ, ನಮಗೂ ಸಾಧ್ಯ ಆದರೆ ನಾವು ಹೋಗ್ತೇವೆ, ಇಲ್ಲಾಂದ್ರೆ ಬೇರೆ ಅಲ್ಲಿ ವಕೀಲರು ನೇಮಿಸ್ತೇವೆ. ಇಲ್ಲ, ಚಾರ್ಜ್ ಶೀಟ್ ಅಂದ್ರೆ ಅಂತಿಮ ವರದಿ ಅಂದ್ರೆ ತನಿಖೆ ಮುಗಿದ ಮೇಲೆ ಕೊಡ್ತಕ್ಕಂಥ ವರದಿ. ಅವರು ಸುಮ್ಮನೆ ಇನ್ನೂ ನಮ್ಮದು ಪೂರ್ಣ ಆಗಿಲ್ಲ ಅಂದರೆ ಯಾಕೆ ಚಾರ್ಜ್ ಶೀಟ್ ಕೊಡೋಕೆ ಹೋಗಿದ್ದಾರೆ? ಕಂಪ್ಲೀಟ್ ಮಾಡಿ ಕೊಡಬೇಕಾಗಿತ್ತಲ್ಲ, ಏನು ಅರ್ಜೆಂಟ್ ಇತ್ತು ಅಲ್ವಾ? ಏನೇನೋ ಮಾಡ್ತಾರೆ.
ನೋಡೋಣ ಮುಂದಿನ ದಿನಮಾನಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಾಗ್ತದೆ ಇದರ ಹಿಂದೆ ಏನು ಷಡ್ಯಂತ್ರ ಇದೆ, ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಏನು ಅನ್ನೋದು ಸತ್ಯ ಬಯಲಿಗೆ ಬರ್ತದೆ. ಇದರಲ್ಲಿ FSL ರಿಪೋರ್ಟ್ ಏನಂತ ಮಹತ್ವದ್ದಲ್ಲ, ಅದು ಬಂದರೂ ಕೊಡ್ತಾರೆ ಕೋರ್ಟಿಗೆ, ಅದೇನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು.